ಪ್ರಕೃತಿಯು ಹಲವಾರು ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಸೇರಿದಂತೆ ವಿಧ ವಿಧವಾದ ಜೀವಿಗಳನ್ನು ಒಳಗೊಂಡಿದೆ. ಭೂಮಿ ಮೇಲೆ ಜೀವನ ನಡೆಸಲು ಜೀವಿಗಳು ಒಂದನ್ನೊಂದು ಅವಲಂಬಿಸಿವೆ. ಒಂದು ಜೀವಿ ಬದುಕಬೇಕೆಂದರೆ ಇನ್ನೊಂದು ಸಾಯಲೇಬೇಕು. ನೀವು ಆಹಾರ ಸರಪಳಿ ಬಗ್ಗೆ ಕೇಳಿದ್ದೀರಲ್ಲವೇ? ಅದೇ ರೀತಿ ಇಂದು ಒಂದು ಕೀಟ ಅವನತಿಗೊಂಡರೆ ಭೂಮಿ ಬಹಳ ಕಾಲ ಬದುಕಲು ಸಾಧ್ಯವಿಲ್ಲ ಎಂದರೆ ನಂಬುತ್ತೀರಾ? ಹೌದು, ಆ ಒಂದು ಕೀಟ ಇಲ್ಲದೆ ಹೋದರೆ ಕೆಲವೇ ವರ್ಷಗಳಲ್ಲಿ ಭೂಮಿಯ ಮೇಲೆ ಜೀವಿಗಳು ಇಲ್ಲದಂತಾಗಬಹುದು. ಹಾಗಾದರೆ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವ ಕೀಟ ಯಾವುದು? ಅದರಿಂದ ನಾವೇನು ಲಾಭಗಳನ್ನು ಪಡಿತಾ ಇದ್ದೀವಿ? ಒಂದು ವೇಳೆ ಈ ಕೀಟ ಇಲ್ಲವಾದರೆ ಏನಾಗುತ್ತದೆ? ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ಸರಣಿಗಳ ಮೂಲಕ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಮಾಡಿಕೊಳ್ಳಿ ಮತ್ತು ಪ್ರೋತ್ಸಾಹಿಸಿ. ನಾವಿಂದು ಜೇನುಹುಳುಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಈ ಜೇನುನೊಣ ಕ್ಲಾಡ್ನ ಅಪಿಸ್ ಕುಲದೊಳಗಿನ ಒಂದು ಸಾಮಾನ್ಯ ಹಾರುವ ಕೀಟವಾಗಿದೆ. ಎಲ್ಲ ಜೇನುಹುಳುಗಳು ಸಾಮಾಜಿಕ ಕೀಟಗಳಾಗಿದ್ದು ಗೂಡುಗಳು ಅಥವಾ ಜೇನುಗೂಡುಗಳಲ್ಲಿ ಒಟ್ಟಿಗೆ ವಾಸಿಸುತ್ತವೆ. ಇವುಗಳು ಸುತ್ತಮುತ್ತಲಿನ ಪ್ರದೇಶದ ನಿರ್ದಿಷ್ಟ ಆಹಾರದ ಮೂಲ ಸ್ಥಳ, ದೂರ, ಗಾತ್ರ ಮತ್ತು ಗುಣಮಟ್ಟದ ಬಗ್ಗೆ ತನ್ನ ಜೊತೆಗಿರುವ ಜೇನುನೊಣಗಳಿಗೆ ಮಾಹಿತಿಯನ್ನು ನೀಡಲು ಜೇನುಗೂಡಿನಲ್ಲಿ ನೃತ್ಯ ಚಲನೆಗಳನ್ನು ಮಾಡ್ತವೆ ಅಂತೆ. ಈ ಜೇನುಹುಳುಗಳಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಗಳಿದ್ದು ಹೆಣ್ಣು ಜಾತಿಯಲ್ಲಿ ಕಾರ್ಮಿಕರು ಮತ್ತು ರಾಣಿಯರು ಎಂದು ವಿಂಗಡಿಸಲಾಗಿದೆ. ಕಾರಣ, ಒಂದು ಜೇನುಗೂಡಿಗೆ ಒಬ್ಬಳೇ ರಾಣಿ ಇರುತ್ತಾಳೆ. ಇಲ್ಲಿ ವಿಶೇಷ ಅಂದರೆ ಕಾರ್ಮಿಕ ಜೇನುಹುಳುಗಳೇ ರಾಣಿಯನ್ನ ಸೃಷ್ಟಿ ಮಾಡುತ್ತವೆ. ಕೆಲಸಗಾರರಿಗಿಂತ ರಾಣಿ ಜೇನು ದೊಡ್ಡದಾಗಿರುತ್ತದೆ. ಡ್ರೋನ್ಗಳು ಎಂದು ಕರೆಯಲಾಗುವ ಪುರುಷ ಜೇನುಹುಳುಗಳು ಕಾರ್ಮಿಕರಿಗಿಂತ ದೊಡ್ಡದಾಗಿದ್ದು ಬೇಸಿಗೆಯ ಆರಂಭದಲ್ಲಿ ಮಾತ್ರ ಇರುತ್ತವೆ. ಕೆಲಸಗಾರರು ಮತ್ತು ರಾಣಿಯರು ಕುಟುಕಗಳನ್ನು ಹೊಂದಿದ್ದು ಕಚ್ಚುತ್ತವೆ, ಆದರೆ ಡ್ರೋನ್ಗಳು ಕುಟುಕಗಳನ್ನು ಹೊಂದಿಲ್ಲ ಮತ್ತು ಕಚ್ಚುವುದಿಲ್ಲ.